ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಕೂಡ ಅವರಿಗೂ ಕೂಡ ಬಂಧನದ ಭೀತಿ ಕಾರಣ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಜಾಮೀನು ಕೋರಿ ಅರ್ಜಿ ಸಲ್ಲಿಕೆ ಮಾಡಿದ್ರು. ಅದು ವಜಾ ಆಗಿದೆ. ಹಾಗಾಗಿ ಇವತ್ತು ವಿಚಾರಣೆ ಫೇಸ್ ಮಾಡಲೇಬೇಕು. ವಿಚಾರಣೆಗೆ ಹಾಜರಾಗದಿದ್ರೆ ಅವರ ಬಂಧನ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಆ ಕುರಿತ ಒಂದು ವರದಿದೆ, ಬನ್ನಿ ನೋಡ್ಕೊಂಡು ಬರೋಣ. ಮಗ ಆಯ್ತು, ತಾಯಿಗೂ ಬಂಧನ ಭೀತಿ. ಇಂದು ಎಸ್ಐಟಿಯಿಂದ ಭವಾನಿ ವಿಚಾರಣೆ. ಕೇರ್ ನಗರ ಸಂತ್ರಸ್ತೆಯ ಅಪಹರಣ ಕೇಸ್ನಲ್ಲೇ ಭವಾನಿ ರೇವಣ್ಣ ಸಲ್ಲಿಸಿದ್ದ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾಗೊಂಡಿದ್ದು, ಯಾವುದೇ ಕ್ಷಣದಲ್ಲಾದರೂ ಎಸ್ಐಟಿ ಬಂಧಿಸುವ ಸಾಧ್ಯತೆ ಇದೆ. ಪ್ರಕರಣ ಬೆಳಕಿಗೆ ಬಂದಾಗಿನಿಂದ ಭವಾನಿ ರೇವಣ್ಣ ನಾಪತ್ತೆ ಆಗಿದ್ದಾರೆ. ಯಾರ ಕಣ್ಣಿಗೂ ಕಾಣಿಸಿಕೊಂಡಿಲ್ಲ. ಜೈಲಿನಿಂದ ರಿಲೀಸ್ ಆದ ಪತಿ ರೇವಣ್ಣ ಅವರನ್ನು ಭೇಟಿಯಾಗಿಲ್ಲ. ಸದ್ಯ ಅಜ್ಞಾತವಾಸಿಯಾಗಿರುವ ಭವಾನಿಗೆ ಎಸ್ಐಟಿ ನೋಟಿಸ್ ನೀಡಿದ್ದು, ಇಂದು ತನಿಖೆ ಎದುರಿಸುವಂತೆ ಸೂಚಿಸಿದೆ. ಮೇ 15ರಂದು ನೀಡಿದ ನೋಟಿಸ್ಗೆ ಹೊಳೆನರಸೀಪುರದ ಚನ್ನಾಂಬಿಕಾ ನಿವಾಸದಲ್ಲಿ ಸ್ಪಷ್ಟನೆ ನೀಡುವುದಾಗಿ ತಿಳಿಸಿದ್ದೀರಿ. ಆದರೆ ಈವರೆಗೂ ನೋಟಿಸ್ಗೆ ನೀವು ಉತ್ತರಿಸಿಲ್ಲ. ಈ ಕೇಸ್ನಲ್ಲಿ ನಿಮ್ಮ ವಿಚಾರಣೆಯ ಅವಶ್ಯಕತೆ ಇದೆ. ಹೀಗಾಗಿ ಇಂದು ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆಯ ಒಳಗೆ ಮಹಿಳಾ ಅಧಿಕಾರಿಗಳೊಂದಿಗೆ ನಿಮ್ಮ ಮನೆಗೆ ಬರ್ತೇವೆ. ಈ ವೇಳೆ ನಿಮ್ಮ ಮನೆಯಲ್ಲಿ ಖುದ್ದು ಹಾಜರಿರಬೇಕು ಅಂತ ಎಸ್ಐಟಿ ತನಿಖಾಧಿಕಾರಿ ಹೇಮಂತ್ ಕುಮಾರ್ ನೋಟಿಸ್ನಲ್ಲಿ ಉಲ್ಲೇಖಿಸಿದ್ದಾರೆ. ಈ ಮಧ್ಯೆ ನಾಪತ್ತೆಯಾಗಿರುವ ಭವಾನಿ ರೇವಣ್ಣ ವಿಚಾರಣೆಗೆ ಬರ್ತಾರಾ ಅಂತ ಕಾದ್ ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ದಿವಿತ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಆಗ್ಲೇ ಶೆಟ್ರ್ ಹೇಳ್ತಾ ಇದ್ರು ಎಲೆಕ್ಷನ್ ಎಕ್ಸ್ಪ್ರೆಸ್ ಮಾಡ್ತಾ ಇದ್ರು, ಬಟ್ ಈಗ ಪೆನ್ ಡ್ರೈವ್ ಪ್ರಕರಣ ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟಂತೆ ಮಾಹಿತಿ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿದ್ದಾರೆ. ದಿವಿತ್, ನೋಟಿಸ್ ಮೇಲೆ ನೋಟಿಸ್ ಕೊಟ್ಟರು ಕೂಡ ಭವಾನಿ ರೇವಣ್ಣ ಅವರು ಇನ್ನೂ ತನಕ ವಿಚಾರಣೆಗೆ ಸಹಕಾರ ಕೊಟ್ಟಿಲ್ಲ ಅಂತ. ನಿನ್ನೆ ಜಾಮೀನು ಅರ್ಜಿ ವಿಚಾರಣೆಯನ್ನು ರದ್ದು ಮಾಡಿ. ಹೌದು. ಸೊ ಹಾಗಾಗಿ ಎಸ್ಐಟಿ ಒಂದು ನೋಟಿಸ್ ಕೊಟ್ಟಿದೆ. ಅಂದ್ರೆ ಇವರೊಂದು ಹೇಳಿದ್ರಂತೆ, ನಾನು ಇಲ್ಲಿ ಇದ್ದೀನಿ, ಬೇಕಿದ್ರೆ ನಾನು ವಿಚಾರಣೆ ಮಾಡ್ಕೋಬಹುದು ಅಂತ ಹೇಳಿ. ಸೊ ಅವರೊಂದು ನೋಟಿಸ್ ಕೊಟ್ಟಿದ್ದಾರೆ. ನೆನ್ನೆ ನಾನು ತೋರಿಸಿದ್ದೆ. 10 ರಿಂದ 5 ಗಂಟೆ ಒಳಗೆ ಎನಿ ಟೈಮ್ ಇವತ್ತು ವಿಚಾರಣೆ ನಡೆಯುತ್ತೆ. ಆಮೇಲೆ ಇದರ ನಡುವೆ ಒಂದು ಹೇಳ್ಬಿಡ್ತೀನಿ ವೀಕ್ಷಕರೇ, ಯಾಕೆ ಭವಾನಿ ರೇವಣ್ಣ, ಯಾಕೆ ಪ್ರಜ್ವಲ್ ರೇವಣ್ಣ ಅಂತೇಳಿ. ಈ ರೇವಣ್ಣ ಯಾಕೆ ಸಿಕ್ಕಾಕೊಂಡ್ರು ಮತ್ತು ಪ್ರಜ್ವಲ್ ರೇವಣ್ಣ ಇವ್ರು ಯಾಕೆ ಸಿಕ್ಕಾಕೋತಿದ್ದಾರೆ? ಪ್ರಜ್ವಲ್ ರೇವಣ್ಣ ವಿಡಿಯೋ ಮಾಡಿದ್ದಕ್ಕೆ. ಇದರ ನಡುವೆ ಒಂದು ಮನೆಗೆಲಸದ ಹೆಣ್ಮಗಳಿರ್ತಾಳೆ, ಒಂದಿಬ್ರು ತಾಯಿ ಮತ್ತು ಮಗು. ಅವರನ್ನ ಕಿಡ್ನ್ಯಾಪ್ ಮಾಡಿರ್ತಾರೆ ಅಂತೇಳಿ. ಆ ಕಿಡ್ನ್ಯಾಪ್ ಮಾಡುವಾಗ ಅವರನ್ನು ಫೋನ್ ಮಾಡಿ ಕರೆದಿದ್ದು ಇವರು ಅಂತೇಳಿ, ಭವಾನಿ ರೇವಣ್ಣ ಅಂತೇಳಿ ಅದ್ರ ಮೇಲೆ ಆರೋಪ. ಆಮೇಲೆ ಅವರಿಬ್ಬರು ಯಾಕೆ ಸಿಕ್ಕಾಕೋತಾರೆ ಅಂತಂದರೆ, ಆ ತಾಯಿ ಮತ್ತು ಮಗಳ ಮೇಲೆ ಕೂಡ ಲೈಂಗಿಕ ದೌರ್ಜನ್ಯವನ್ನು ಪ್ರಜ್ವಲ್ ರೇವಣ್ಣ ಕೂಡ ಮಾಡಿದ್ದಾರೆ, ರೇವಣ್ಣ ಕೂಡ ಮಾಡಿದ್ದಾರೆ ಅಂತ ಆ ಕಂಪ್ಲೇಂಟಲ್ಲಿ ಇದೆ. ಇವ್ರ ಮೇಲೆ ಯಾಕೆ ಬರುತ್ತೆ ಅಂತಂದರೆ, ಕಿಡ್ನ್ಯಾಪ್ ಮಾಡುವಂಥ ಬಾರಮ್ಮ ಇಲ್ಲಿಂದ ಕರೆದಿದ್ದು ಇವರು ಅಲ್ಲಿಂದ ಕಿಡ್ನ್ಯಾಪ್ ಮಾಡಿದ್ದಾರೆ ಅಂತೇಳಿ. ಸೊ ಹಾಗಾಗಿ ಇವರನ್ನ ಇವತ್ತು ವಿಚಾರಣೆ ನಡೆಸ್ತಾರೆ. ಬನ್ನಿ ದಿವಿತ್ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ದಿವಿತ್, ಏನಿದೆ ಅಪ್ಡೇಟ್ಸ್ ಅಲ್ಲಿಂದ? ಜಯಪ್ರಕಾಶ್ ಶೆಟ್ರೆ, ಬಹಳ ಪ್ರಮುಖವಾಗಿ ಮೇ 2ರಂದು ಈ ಒಂದು ಪ್ರಕರಣ ದಾಖಲಾಗುತ್ತೆ, ವಿಚಾರಣೆಗೆ ಬರಬೇಕು ಅಂತ ಆಗುತ್ತೆ. ಆದರೆ ಎಲ್ರಿಗೂ ಗೊತ್ತಿರೋ ಥರ ಅವರು ನಿರೀಕ್ಷಣಾ ಜಾಮೀನನ್ನು ತೆಗೆದುಕೊಳ್ತಾರೆ. ಮೇ 15ಕ್ಕೆ ಒಂದು ನೋಟಿಸನ್ನು ಕಳಿಸ್ತಾರೆ, ವಿಚಾರಣೆಗೆ ಬರಲೇಬೇಕು ಅಂಥೇಳಿ. ಆದರೆ ವಿಚಾರಣೆಗೆ ಹೋಗೋದಿಲ್ಲ. ಎಲ್ಲಿ ಹೋದ್ರು ಅಂದರೆ ಅಜ್ಞಾತ ಸ್ಥಳದಲ್ಲಿ ಇರ್ತಾರೆ, ಯಾರ ಕೈಗೂ ಕೂಡ ಸಿಗೋದಿಲ್ಲ. ಮತ್ತೆ ಅವರ ನಿರೀಕ್ಷಣಾ ಜಾಮೀನು ನೀವು ಹೇಳದಂತೆ ರದ್ದಾಗುತ್ತೆ. ಕೃಷ್ಣ ಎಸ್ ದೀಕ್ಷಿತ್ ಅವರ ನ್ಯಾಯಪೀಠ ಆದೇಶ ಮಾಡುತ್ತೆ, ಈ ಒಂದು ಅರ್ಜಿಯನ್ನು ವಜಾಗೊಳಿಸಲಾಗಿದೆ ಅಂಥೇಳಿ. ನಿನ್ನೆ ಅಂದರೆ ಶುಕ್ರವಾರ ಒಂದು ನೋಟಿಸನ್ನು ಅವರಿಗೆ ಕಳಿಸಲಾಗುತ್ತೆ. ಅಂದರೆ 1ನೇ ತಾರೀಕು ಬೆಳಗ್ಗೆ 10 ಗಂಟೆಯಿಂದ 5 ಗಂಟೆವರೆಗೆ ವಿಚಾರಣೆ ಮಾಡೋದಕ್ಕೆ ನಾವು ಬರ್ತೀವಿ, ನೀವು ಮನೆಯಲ್ಲೇ ಇರಬೇಕು ಅಂಥೇಳಿ. ಆದರೆ ಅವರು ಕೂಡ ಈಗಲೂ ಅಜ್ಞಾತವಾಸ ಇದ್ದಾರೆ ಅಂಥೇಳಿ, ಅವರು ಎಲ್ಲೂ ಕೂಡ ಯಾರ ಕೈಗೂ ಕೂಡ ಸಿಗ್ತಾ ಇಲ್ಲ ಅಂಥೇಳಿ. ಜೊತೆಗೆ ಸಾಲಿಗ್ರಾಮದ ಅವರ ತವರು ಮನೆ ಇದೆ, ಅವರ ತವರು ಮನೆಯಲ್ಲೂ ಕೂಡ ಇಲ್ಲ, ತವರು ಮನೆಯೂ ಕೂಡ ಖಾಲಿ ಖಾಲಿ, ಈ ಕಡೆ ಇಲ್ಲೂ ಕೂಡ ಖಾಲಿ. ಹಾಗಾದರೆ ಎಲ್ಲಿದ್ದಾರೆ ಅನ್ನುವಂಥ ಪ್ರಶ್ನೆ ಈಗ ಭವಾನಿ ರೇವಣ್ಣ ಒಂದು ವೇಳೆ SIT ಕೈಗೆ ಸಿಗಲಿಲ್ಲ ಅಂತಂದರೆ ವಿಚಾರಣೆಗೆ ಅವ್ರನ್ನ ಬಂಧಿಸುವಂಥ ಎಲ್ಲ ಒಂದು ಅಂಶಗಳು ಕೂಡ ದಟ್ಟವಾಗಿ ಕಾಣ್ತಾ ಇದೆ. ಒಂದು ವೇಳೆ ಈಗ ಯಾರೇ ಆದರೂ ಶೆಟ್ರೆ ತಪ್ಪು ಮಾಡಿಲ್ಲ ಅಂತಂದಾಗ ನೇರವಾಗಿ ವಿಚಾರಣೆಗೆ ಹಾಜರಾಗಲೇಬೇಕು.
ಎಲ್ಲವನ್ನು ಕೂಡ ವಿವರವನ್ನು ನೀಡಲೇಬೇಕು. ಆದರೆ ಯಾಕೆ ಅವರು ಕೈಗೆ ಸಿಗ್ತಾ ಇಲ್ಲ ಅನ್ನುವಂಥದ್ದೇ ಪ್ರಶ್ನೆ ಆಗಿದೆ. ಇವತ್ತು ಹೊಳೆನರಸೀಪುರದಲ್ಲಿ ಅಂದರೆ ಇಲ್ಲಿ ಸ್ಥಳಕ್ಕೆ ಬಂದು ತನಿಖೆಯನ್ನು ಮಾಡುವಂಥ ಎಲ್ಲ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ. SIT ಅಧಿಕಾರಿಗಳು ಆಗಮಿಸಿ ಇಲ್ಲಿ ಕೆಲವೊಂದು ಮಹಜರುಗಳನ್ನು ಕೂಡ ಮಾಡುವಂಥ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ. ಜೊತೆಗೆ ಇಲ್ಲಿ ಏನೆಲ್ಲ ಆಗಿದೆ, ಜೊತೆಗೆ ಅಕ್ಕಪಕ್ಕದವರನ್ನು ಕೂಡ ವಿಚಾರಿಸುವಂಥ ಕೆಲಸ ಕೂಡ ಆಗ್ತಾ ಇದೆ. ಈ ಬೆನ್ನಲ್ಲೇ 10 ರಿಂದ 5 ಗಂಟೆ ಒಳಗೆ ನೇರವಾಗಿ ಭವಾನಿ ರೇವಣ್ಣ ಅವರು ಅವ್ರ ಕೈಗೆ ಸಿಕ್ಕಿ ಎಲ್ಲಾ ವಿಚಾರಣೆಗಳು ಪ್ರಶ್ನೆಗಳಿಗೂ ಕೂಡ ಉತ್ತರಿಸಬೇಕಿತ್ತು. ಆದ್ರೆ ಅವರು ಅಜ್ಞಾತ ಸ್ಥಳದಲ್ಲಿದ್ದಾರೆ. ಅವರು ಎಲ್ಲಿದ್ದಾರೆ ಅಂತ ಹೇಳಿ ಈವರೆಗೂ ಮಾಹಿತಿ ತಿಳಿದು ಬಂದಿಲ್ಲ. ಕಾದ್ ನೋಡ್ಬೇಕಾಗುತ್ತೆ. ಇವತ್ತವ್ರು ಸಿಗ್ಲೇಬೇಕಾಗತ್ತೆ, ಯಾಕಂದ್ರೆ ಆಲ್ರೆಡಿ ನೋಟಿಸ್ ಕೊಟ್ಟಿದ್ದಾರೆ. ಇವತ್ತು ಸಿಕ್ಕಿಲ್ಲ ಅಂದ್ರೆ ಬಂಧನ ಆಗುವಂತ ಸಾಧ್ಯತೆ ಇದೆ. ಎಸ್ ಓಕೆ ದಿವಿತ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.